ಇದು ₹1 ಚಾಕ್ಲೇಟ್ ನಿಮಗೆ ₹3 ಮಾರ್ತಿದ್ದೀನಿ, ತಗೊಂತೀರಾ? ಈ ಚಾಕ್ಲೇಟ್ ₹1 ನಿಮಗೆ ₹3 ಮಾರ್ತಿದ್ದೀನಿ, ತಗೊಂತೀರಮ್ಮ? ನಾನೇನು ಚಿಕ್ಕ ಮಗ ₹3 ₹3 ಮಾರ್ತಿ, ತಗೊಂತೀರಾ? ಆದ್ರೂ 2 ಚಾಕ್ಲೇಟ್ನ ಮಾರಿ ನೋಡಿ ಗೈಸ್, ₹5 ಸಂಪಾದನೆ ಮಾಡಿದ್ದೀನಿ. ಆ ಒಂದು ₹10 ಅಲ್ಲಿ 2 ಪರಿ ಚಾಕ್ಲೇಟ್ ತಗೊಂಡಿದ್ದೀನಿ. ಅದಕ್ಕೆ ನಿಮಗೆ ಒಂದು ಕಷ್ಟ ನೋಡಿ ₹80 ಕೊಡ್ತಿದ್ದೀನಿ ನಿಮಗೆ, ತಗೊಳ್ಳಿ. ಅಲ್ಲ ನಂಬರ್ ಯಾರು ಇದನ್ನ ಫುಲ್ ಲೈಟ್ ವೇಟ್ ಇರುತ್ತಣ್ಣ, ಎಷ್ಟೇ ಬರೆದ್ರು ಏನು ಫೀಲ್ ಅನ್ಸಲ್ಲ. ಹಾಯ್ ಇಲ್ಲ ಬ್ರೋ, ವಿಡಿಯೋ ಮಾಡ್ತಿದ್ದೆ. ಒಂದು ಚಾಕ್ಲೇಟ್ನ ಮಾರಿ ₹20 ಸಂಪಾದನೆ ಮಾಡಿದ್ದೀನಿ, ತಗೊಳ್ಳಿ ತಾತ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ ಗಾಯ್ಸ್. ಈ ಒಂದು ಹೊಸಲಾಗಿ ಎಲ್ರಿಗೂ ಸ್ವಾಗತ ಗಾಯ್ಸ್. ಇದು ಡೈಲಿ ರೊಟೀನ್ ಲಾಗ್ ತರ ಅಲ್ಲ. ಇವತ್ತೊಂದು ಚಾಲೆಂಜ್ ಮಾಡ್ತಿದ್ದೀನಿ. ಆ ಚಾಲೆಂಜ್ ಏನಂದ್ರೆ, ಈ ₹1 ಇಟ್ಕೊಂಡು ₹1000 ಕನ್ವರ್ಟ್ ಮಾಡ್ತೀನಿ. ಅಂದ್ರೆ ಯಾರು ಮಾಡ್ತೀನಿ ಈ ಒಂದು ಬರೀ ಒಂದೇ ತಾಸಲ್ಲಿ. ಯಾವ ರೀತಿ ಯಾರು ಮಾಡ್ಬೇಕು, ಹೆಂಗ್ ಮಾಡ್ಬೇಕು ನನಗಂದ್ರೆ ಒಂದು ಐಡಿಯಾ ಗೊತ್ತಿಲ್ಲ ಗೈಸ್. ನನಗಂತೂ ತುಂಬಾ ನರ್ವಸ್ ಆಗ್ತಿದೆ, ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಲಾಗ್ ಮಾಡ್ತಾರೆ, ಇದೇ ಫಸ್ಟ್. ಯಾವ ರೀತಿ ಅವರಿಗೆ ಕನ್ವಿನ್ಸ್ ಮಾಡ್ಬೇಕು, ಯಾವ ರೀತಿ ಅವರಿಗೆ ಕನ್ವಿನ್ಸ್ ಮಾಡಿ ₹1 ಇರೋದನ್ನ ₹1000 ಕನ್ವರ್ಟ್ ಮಾಡ್ಬೇಕಂತೂ ಸ್ವಲ್ಪ ಐಡಿಯಾ ಇದೆ. ಆ ಒಂದು ಐಡಿಯಾದನ್ನ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾರೆ ಗೈಸ್ ಯಾವ ರೀತಿ ಮಾಡ್ತೀನಿ ಅಂತ. ಗೈಸ್ ಸದ್ಯದಲ್ಲಿ ₹1 ಇದೆ. ಈ ₹1 ಅಂಗಡಿಯಲ್ಲಿ ₹1 ಚಾಕ್ಲೇಟ್ ರೇಟ್ ತಗೊಂಬೋಣ. ಅದರಿಂದನೇ ನಾವು ಸೇಲ್ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. 2 ಬರೋ ಚಾಕ್ಲೇಟ್ ಗೈಸ್. ಫೈನಲಿ ₹1 2 ಚಾಕ್ಲೇಟ್ ತಗೊಂಡಿದ್ದೀನಿ. ಯಾವ್ದು ಆರೆಂಜ್ ತರ ಇದೆ. ಬನ್ನಿ ಗೈಸ್, ಇದರಿಂದನೇ ಒಂದು ಟ್ರೇಡ್ ಸ್ಟಾರ್ಟ್ ಮಾಡೋಣ. ಗೈಸ್ ಫೈನಲಿ ಒಂದು ಚಾಕ್ಲೇಟ್ ತಗೊಂಡಿದ್ದೀನಿ. ಅಲ್ಲಿ ಅಜ್ಜಿ ಅಂಗಡಿ ಇಟ್ಟಿದ್ದಾರೆ, ಅಲ್ಲಿ ಹೋಗಿ ಸೇಲ್ ಮಾಡೋಣ ಬನ್ನಿ ಗೈಸ್. ತಗೊಂತಾರ ಏನೆಲ್ಲ ನೋಡೋಣ ಬನ್ನಿ. ನಮಸ್ತೆ ಅಮ್ಮ. ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ಈ ಚಾಕ್ಲೇಟ್ ₹1 ಇದೆ, ನಿಮಗೆ ₹3 ಮಾರ್ತಿದ್ದೀನಿ, ತಗೊಂತೀರಮ್ಮ? ನಾನೇನು ಚಿಕ್ಕ ಮಗ ಇಲ್ಲ ಅಂಗಡಿ ಇಟ್ಟಿದ್ದೀರಲ್ಲ ನೀವು ಸೇಲ್ ಮಾಡೋದಕ್ಕೆ. ನಾನು ಚಾಲೆಂಜ್ ಮಾಡಿದ್ದೀನಮ್ಮ, ₹1 ಇಂದ ₹1000 ಮಾಡ್ಬೇಕು ಒಂದೇ ತಾಸಲ್ಲಿ ಚಾಲೆಂಜ್ ಮಾಡಿದ್ದೀನಿ. ಅದಕ್ಕೆ ತಗೊಂತೀರಮ್ಮ? ₹1 ಇದು ನಿಮಗೆ ₹3 ಮಾರ್ತಿದ್ದೀನಿ. ₹3 ಗೈಸ್ ಫೈನಲಿ ಕನ್ವಿನ್ಸ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಈ ಒಂದು ಚಾಕ್ಲೇಟ್ ತಗೊಂಡು ₹3 ಕೊಡ್ತಿದ್ದಾರೆ ಗೈಸ್. ₹3 ಕೊಡಮ್ಮ. ಫಸ್ಟ್ ಅರ್ನಿಂಗ್ಸ್ ₹1 ಇಂದ ₹3 ಮಾಡಿದ್ದೀನಿ. ಆಮ ಇನ್ನೊಂದು ತಗೊಂತೀರಾ? ಇನ್ನೊಂದು ತಗೊಂಡ್ರೆ ₹6 ಕೊಟ್ಬಿಟ್ರಮ್ಮ. ಇಲ್ಲಮ್ಮ, ಚಾಲೆಂಜ್ ಮಾಡಿದ್ದೀನಿ ಗೈಸ್. ಫೈನಲಿ ಅಮ್ಮ ತುಂಬಾ ಧನ್ಯವಾದಗಳು. ₹3 ದುಡಿದಿದ್ದೀನಿ ಒಂದು ಚಾಕ್ಲೇಟ್ ಇಂದ. ಬನ್ನಿ ಗೈಸ್ ಇನ್ನು ಟ್ರೈ ಮಾಡೋಣ. ಒಂದು ಚಾಕ್ಲೇಟ್ ನ ಮಾರಿದ್ದೀವಿ. ಇನ್ನೊಂದು ಪ್ಯಾಕೆಟ್ ಅಲ್ಲಿ ಇನ್ನೊಂದು ಚಾಕ್ಲೇಟ್ ಬಾಕಿ ಇದೆ. ಎಲ್ಲ ಚಾಕ್ಲೇಟ್ ಅದು? ಗೈಸ್ ಇನ್ನೊಂದು ಚಾಕ್ಲೇಟ್ ಇದೆ, ಮಾರೋಣ ಬನ್ನಿ ಗೈಸ್. ಬ್ರೋ ಒಂದು ನಿಮಿಷ ಬ್ರೋ, ನಾನು ಒಂದು ವಿಡಿಯೋ ಮಾಡ್ತಿದ್ದೀನಿ. ₹1 ಇರೋದನ್ನ 1000 ಕನ್ವರ್ಟ್ ಮಾಡಬೇಕು 1 ಅವರಲ್ಲಿ. ಈ ಚಾಕ್ಲೇಟ್ ಪ್ರೈಸ್ ₹1 ಇದೆ, ನಿಮಗೆ ₹3 ಮಾಡ್ತೀನಿ, ತಗೊಂತೀರಾ? ಗೈಸ್ ತಗೊಂಡಿಲ್ಲ, ಬನ್ನಿ ಗೈಸ್ ಇನ್ನ ಟ್ರೈ ಮಾಡೋಣ ಬನ್ನಿ. ಗೈಸ್ ಅಲ್ಲಿ ಸಣ್ಣ ಮಕ್ಳು ಇದ್ದಾರೆ. ಹಾಯ್ ಬ್ರೋ. ಹಾಯ್, ಈ ಕಡೆ ಬರ್ರಿ. ನಿಮ್ಮ ಹೆಸರೇನು? ಸಾಯಿ ಚರಣ. ಎಷ್ಟನೇ ಕ್ಲಾಸ್ ನೀವು? ಬ್ರೋ ಈ ಚಾಕ್ಲೇಟು ₹1 ಇದೆ, ನಿಮಗೆ ₹3 ಮಾರ್ಕ್, ತಗೊಂತೀರಾ? ಕ್ಯಾಶ್ ಇಲ್ಲ ನಿಮ್ ಕಡೆ? ಇಲ್ಲ ಗಾಯ್ಸ್, ಇಲ್ಲ ಅಂದ್ಬಿಟ್ರು ಗಾಯ್ಸ್. ಕ್ಯಾಶ್ ಇದೆ ಅಂತ ಬಂದೆ ನಾನು. 2 ಸಲ ರಿಜೆಕ್ಟ್ ಆಯ್ತು, 3ನೇ ಸಲ ಟ್ರೈ ಮಾಡೋ ಬನ್ನಿ. ಹಾಯ್ ಬ್ರೋ. ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ₹1 ಇರೋದನ್ನ 1000 ಕನ್ವರ್ಟ್ ಮಾಡಬೇಕು. ಅದಕ್ಕೆ ಈ ₹1 ಚಾಕ್ಲೇಟ್ನ ₹3 ಸೇಲ್ ಮಾಡ್ಕೊಂಡು ಬ್ರೋ. ನೋಡಿ ಬ್ರೋ, ಫೋನ್ ಪೇ ಮಾಡ್ತೀರಾ? ಫೋನ್ ಪೇ ಮಾಡಿ. ಹೌದಾ, ಓಕೆ ಬ್ರೋ. ಗೈಸ್ ಫೈನಲಿ 3ನೇ ರಿಜೆಕ್ಟ್ ಕೂಡ ಆಯ್ತು ಗೈಸ್. ಪ್ರೂಫಿಗೆ ಯೂಟ್ಯೂಬ್ ಚಾನಲ್ ಕೇಳ್ತಿದ್ದಾರೆ, ಹೇಳ್ತೀನಿ. ಸ್ವಲ್ಪ ರಶ್ ಇರೋ ಕಡೆ ಬಿಟ್ಟು ಸ್ವಲ್ಪ ಸಿಂಗಲ್ ಆಗಿ ಡಬಲ್ ಆಗಿ ಸಿಕ್ಕರೆ ಗೈಸ್, ಯಾರಾದ್ರೂ ಇರಲಿ, ಸ್ವಲ್ಪ ಕನ್ವಿನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬನ್ನಿ ಹೊಡ್ಕೊಂಡು ಬನ್ನಿ, ಹೇಗಾದ್ರೂ ಮಾಡಿ ಒಂದು ಚಾಕ್ಲೇಟ್ನ ಸೇಲ್ ಮಾಡಿ. ಇದರಿಂದಾನೇ ಮತ್ತೆ ಬೇರೆ ಸೇಲ್ ಮಾಡಬೇಕು. ಬನ್ನಿ ಹೋಗೋಣ. ಒಂದೇ ಚಾಕ್ಲೇಟು 3 ಜನ ರಿಜೆಕ್ಟ್ ಮಾಡಿದ್ದಾರೆ. ಅಲ್ಲೊಬ್ರು ಕೂತಿದ್ದಾರೆ, ಇಬ್ರು. ಬನ್ನಿ ಗ್ಯಾಸ್ ಟ್ರೈ ಮಾಡೋಣ. ಹಾಯ್ ಬ್ರೋ. ಹಾಯ್. ಗೈಸ್ ವಿಡಿಯೋ ಆಗಲ್ಲ ಅಂತೆ, ಬರ್ರಿ ಇರ್ಲಿ ಬನ್ನಿ. ಎಸ್ ನೆಕ್ಸ್ಟ್ ಟ್ರೈ ಮಾಡೋಣ ಬನ್ನಿ. ಫೈನಲಿ ಸ್ಕೂಲ್ಸ್ ಎಲ್ಲ ಬಿಟ್ಟಿದ್ದಾರೆ, ಅವ್ರ ಹತ್ರ ಹೋಗಿ ಈ ಚಾಕ್ಲೇಟ್ ನ ಸೇಲ್ ಮಾಡೋಣ ಬನ್ನಿ. ಬೇಗ 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 ಬಾರ, ಬೇಗ ಬೇಗ ಬಾರ. ಅಪ್ಪೆ ಒಂದು ನಿಮಿಷ. ಇದು ₹1 ಚಾಕ್ಲೇಟ್, ನಿಮಗೆ ₹3 ಮಾರ್ತಿದ್ದೀನಿ, ತಗೊಂತೀರಾ? ಏನೋ ಹೊಡೆದಂಗಾಯ್ತು. ತಗೋರೋ ಇರ್ಲಿ. ನಾನ್ ತಗೊಂಡೆ ₹1. ನಾನು ಚಾಲೆಂಜ್ ಲಾಕ್ ಮಾಡಿದ್ದೀನಿ. 1 ತಾಸಲ್ಲಿ ₹1 ಇರೋದನ್ನ ₹1000 ಮಾಡ್ಬೇಕು. ಅದಕ್ಕೆ ನನಗೆ ಪ್ರಾಫಿಟ್ ಬೇಕಲ್ಲ, ತಗೋರಿ. ಮತ್ತೆ ₹2 ಆದ್ರೂ ಇಲ್ಲ? ನಿಮ್ ಫ್ರೆಂಡ್ಸ್ ಹತ್ರ?
ಹಾ ಇಬ್ರು ಗೈಸ್ ₹1 ಕೊಟ್ಟಲ್ಲ ₹1 ಕೊಟ್ಟು ಸಿಂಗ ಕೊಡ್ಬೇಕು ಮತ್ತೆ ವಾಪಸ್ ನನಗೆ ಗೈಸ್ ಶೇರ್ ಮಾಡಿ ಸುಮ್ಗೆ ಚಾಲೆಂಜ್ ಮಾಡ್ಬೇಕು ಕೊಡು ಥ್ಯಾಂಕ್ ಯು ಯಾವ ಸ್ಕೂಲ್ ನಿಮ್ದು ಇಲ್ಲ ನಾ ಮುಸ್ಕಲ್ ಸ್ಕೂಲ್ ಗೈಸ್ ಫೈನಲಿ 2 ಚಾಕ್ಲೇಟ್ ಮಾರಿ ₹5 ಮಾಡಿದ್ದೀನಿ ಇದರಿಂದ ಒಂದು 5 ಸ್ಟಾರ್ ಚಾಕ್ಲೇಟ್ ತಗೊಂಡು ಅದನ್ನ ₹10 ಸೇಲ್ ಮಾಡಬೇಕು ಬನ್ನಿ ಗೈಸ್ ಯಾರು ತಗೊಂತಾರೆ ಇಲ್ಲಿ ನೋಡೋಣ ಬನ್ನಿ ಇಲ್ಲಿ ನಾವು ವಿಜಯನಗರ ಕಾಲೇಜ್ ಹತ್ರ ಇದ್ದೀವಿ ಆದ್ರೂ 2 ಚಾಕ್ಲೇಟ್ ನ ಮಾರಿ ನೋಡಿ ಗೈಸ್ ₹5 ಸಂಪಾದನೆ ಮಾಡಿದ್ದೀನಿ ಇದರಿಂದ ಒಂದು 5 ಸ್ಟಾರ್ ಚಾಕ್ಲೇಟ್ ತಗೋಬೇಕು ಅಲ್ಲೊಂದು ಅಂಗಡಿ ಇದೆ ಬನ್ನಿ ಹೋಗೋಣ 5 ಸ್ಟಾರ್ ಚಾಕ್ಲೇಟ್ ಇದೆನಾ ₹10 ₹5 ಯಾವ್ದಿಲ್ಲ ಹಾ ಇದಲ್ಲ ಚಾಕ್ಲೇಟ್ ಯಾವ್ದು ಪ್ರೈಸ್ ಯಾವ್ದು ಅಲ್ಪನ್ ಲೇಬಲ್ ಚಾಕ್ಲೇಟ್ ತಗೊಂಡಿದ್ದೀನಿ ₹5 ಇದನ್ನ ₹10 ಸೇಲ್ ಮಾಡಬೇಕು ಬನ್ನಿ ನೋಡೋಣ ಟ್ರೈ ಮಾಡೋಣ ಬನ್ನಿ ಗೈಸ್ ಬನ್ನಿ ಇದನ್ನ ₹10 ಸೇಲ್ ಮಾಡೋ ತಗೊಂತಾರಿಲ್ಲ ಗೊತ್ತಿಲ್ಲ ಅದು ಟ್ರೈ ಮಾಡೋಣ ಬನ್ನಿ ಗೈಸ್ ನಾನೊಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿದ್ದೀನಿ ₹1 ಇರೋದನ್ನ ₹1000 ಕನ್ವರ್ಟ್ ಮಾಡಬೇಕು 1 ತಾಸಲ್ಲಿ ಈ ಚಾಕ್ಲೇಟು ₹5 ತಗೊಂಡಿದ್ದೀನಿ ನಿಮಗೆ ₹10 ಸೇಲ್ ಮಾಡಿ ತಗೊಂತೀರಾ ನೋಡಿ ಬ್ರೋ ಕ್ಯಾಶ್ ಇಲ್ಲ ಫೋನ್ ಪೇ ಹಾಂ ಓಕೆ ಮಾಡಿ ಬ್ರೋ ಪ್ರೈಸ್ ಫೈನಲಿ ಒಪ್ಕೊಂಡಿದ್ದಾರೆ ಈ ಒಂದು ಅಲ್ಪನ್ ಲೇಬಲ್ ಚಾಕ್ಲೇಟ್ ಕೊಡ್ತಾರಂತೆ ಚಾಕ್ಲೇಟಿಗೆ ₹10 ಮಾರಿದ್ದೀನಿ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ಸ್ ಏನು ಓದ್ತಿದ್ದೀರಾ ಇವಾಗ ಸೆಕೆಂಡ್ ಡಿಗ್ರಿ ಇಲ್ಲಿ ಆ ಒಂದು ಚಾಕ್ಲೇಟಿಗೆ ಕ್ಯಾಶ್ ಇಲ್ಲ ಅಂತ ಫೋನ್ ಪೇ ಮಾಡಿದ್ದಾರೆ ಆ ಒಂದು ಅಮೌಂಟ್ ಅಲ್ಲಿ ಇನ್ನೊಂದು ಏನಾದ್ರು ಚಾಕ್ಲೇಟ್ ತಗೊಂಡು ಅದನ್ನ ಸೇಲ್ ಮಾಡೋಣ ಬನ್ನಿಗೆ 2 ಪ್ರೈಸ್ ಫೈನಲಿ ₹5 ಚಾಕ್ಲೇಟ್ ಪರ್ಕ್ ತಗೊಂಡಿದ್ದೀನಿ ಬನ್ನಿ ಎಸ್ ಅವರು ಫೋನ್ ಪೇ ಮಾಡಿದ್ರು ಅದೇ ಅಮೌಂಟ್ ಇವರಿಗೆ ಕೊಡಬೇಕು ಆ ಒಂದು ₹10 ಅಲ್ಲಿ 2 ಪರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ ಇದನ್ನ ₹10 ಮಾಡ್ತೀನಿ ಇದನ್ನ ₹10 ಮಾಡ್ತೀನಿ ಟೋಟಲಿ ₹20 ಪ್ರಾಫಿಟ್ ಬರುತ್ತೆ ಅದು ಸೇಲ್ ಆದ್ಮೇಲೆ ಪ್ರಾಫಿಟ್ ಬರೋದು ಬನ್ನಿ ಟ್ರೈ ಮಾಡೋಣ ಗೈಸ್ ಯಾರ್ಯಾರು ಇದ್ದಾರೆ ಯಾರು ತಗೊಂತಾರೆ ಕನ್ವಿನ್ಸ್ ಮಾಡೋದ್ರಲ್ಲಿ ಇದೆ ಗೈಸ್ ಎಲ್ಲ ಬನ್ನಿ ಇದರಲ್ಲಿ VNC ಗ್ರೌಂಡರ್ ಇದ್ದೀನಿ ಈ ಒಂದು ಚಾಕ್ಲೇಟ್ ₹10 ಯಾರು ತಗೊಂತಾರ ಇಲ್ಲ ನೋಡೋಣ ಬನ್ನಿ ಗೈಸ್ ಹಾಯ್ ಬ್ರೋ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡ್ತಿದ್ದೀನಿ ₹1 ತಗೊಂಡು 1 ಅವರಲ್ಲಿ 1000 ಮಾಡ್ಬೇಕಂತ ಚಾಲೆಂಜ್ ಮಾಡಿದ್ದೀನಿ ಈ ಚಾಕ್ಲೇಟ್ ₹5 ಪ್ರೈಸ್ ಇದೆ ನಿಮಗೆ ₹10 ಮಾಡ್ತೀನಿ ತಗೊಂತೀರ ಬ್ರೋ ಗೈಸ್ ಫೈನಲಿ ಒಪ್ಕೊಂಡಿದ್ದಾರೆ ಗೈಸ್ ಫೈನಲ್ ₹10 ಬಂತು ಥ್ಯಾಂಕ್ಸ್ ಬ್ರೋ ಗೈಸ್ ಅಣ್ಣವರು ಫೈನಲಿ ಫೋನ್ ಪೇ ಮಾಡ್ತಿದ್ದಾರೆ ಓಕೆ ಬ್ರೋ ಗೈಸ್ ಆಗಿದೆ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ ಯು ವೆರಿ ಮಚ್ ಗೈಸ್ ಈ ಒಂದು ಚಾಕ್ಲೇಟ್ ಇದೆ ಇದನ್ನ ಸೇಲ್ ಮಾಡೋಕೆ ಬನ್ನಿ ಗೈಸ್ ಈ ಒಂದು ಚಾಕ್ಲೇಟ್ ಸೇಲ್ ಮಾಡಿದ್ದೀನಿ ಇನ್ನೊಂದು ಚಾಕ್ಲೇಟ್ ಇದೆ ಈ ಒಂದು ಚಾಕ್ಲೇಟ್ ಯಾರು ತಗೊಂತಾರೆ ಇಲ್ಲಿ ನೋಡೋಣ ಬನ್ನಿ ಗೈಸ್ ಅಲ್ಲಿ ಗುಂಪಿದೆ ಆ ಗುಂಪಿಗೆ ಮಾತಾಡ್ಸೋಣ ಬನ್ನಿ ಹಾಯ್ ಬ್ರೋ ಹಾಯ್ ಇಲ್ಲ ಬ್ರೋ ವಿಡಿಯೋ ಮಾಡ್ತಿದ್ದೆ ಗೊತ್ತಾಯ್ತು ಹೌದಾ ಇಲ್ಲ ಒಂದು ಚಾಲೆಂಜ್ ಲಾಗ್ ಮಾಡ್ತಿದ್ದೆ ₹1 ₹1000 ಕನ್ವರ್ಟ್ ಮಾಡಬೇಕು ಅಂತ ತಾಸಲ್ಲಿ ಅದಕ್ಕೆ ಈ ಚಾಕ್ಲೇಟ್ ಪ್ರೈಸ್ ಇರೋದು ₹5 ನಿಮ್ಗೆ ₹10 ಮಾಡ್ತೀನಿ ತಗೊಂತೀರಾ ನಿಮ್ಮ ಹತ್ರ ಬ್ರೋ ಇಲ್ಲ ಐಸ್ ಫೈನಲಿ ರಿಜೆಕ್ಟ್ ಆಗಿದೆ ಈ ಒಂದು ಚಾಕ್ಲೇಟಿಗೆ ಒಂದು ರಿಜೆಕ್ಟ್ ಆಯ್ತು ಎಷ್ಟು ರಿಜೆಕ್ಟ್ ಆಗುತ್ತೆ ಬನ್ನಿ ನೋಡೋಣ ಟೈಮ್ ತುಂಬಾ ಕಡಿಮೆ ಇದೆ 1 ತಾಸಲ್ಲಿ ಈ ಚಾಕ್ಲೇಟ್ ₹5 ಇದೆ ನಿಮಗೆ ₹10 ಮಾಡ್ತಿದ್ದೀನಿ ಅಣ್ಣ ತಗೊಂತೀರಾ ತಗೊಂತೀರಾ ಗೈಸ್ ಫೈನಲಿ ಒಪ್ಕೊಂಡಿದ್ದಾರೆ ಈ ಫೋನ್ ಪೇ ಮಾಡಿದ್ದು ಕ್ಯಾಶ್ ಬಂದಿದೆ ಥ್ಯಾಂಕ್ಸ್ ಅಣ್ಣ ಗೈಸ್ ನಮ್ಮ ಯೂಟ್ಯೂಬ್ ಚಾನಲ್ ಕೇಳ್ತಿದ್ರೆ ತೋರಿಸ್ಕೊಡ್ತೀನಿ ಕೊಡಿ ಆ ಒಂದು ಚಾಕ್ಲೇಟ್ನ ಮಾರಿ ₹20 ಸಂಪಾದನೆ ಮಾಡಿದ್ದೀನಿ ಆ ₹20 ಓರಿಯೋ ಬಿಸ್ಕೆಟ್ ತಗೊಂಡು ಅದನ್ನ ಸೇಲ್ ಮಾಡಿ ಮನಿ ಗೈಸ್ ಅಂಗಡಿ ಹತ್ರ ಇದ್ದೀನಿ ಅಣ್ಣ ಓರಿಯೋ ಬಿಸ್ಕೆಟ್ ಇದೆಯಾ ಓರಿಯೋ ಬಿಸ್ಕೆಟ್ ಇದೆ ಎಷ್ಟು ರೂಪಾಯಿ ಅಣ್ಣ 2 ಕೊಡಿ ಅಣ್ಣ ಗೈಸ್ ಈ ಒಂದು ಓರಿಯೋ ಬಿಸ್ಕೆಟ್ನ ₹20 ಸೇಲ್ ಮಾಡೋಣ ಬನ್ನಿ ಗೈಸ್ ಸ್ಟಾರ್ಟಿಂಗ್ ಇದೇ ಅಂಗಡಿ ತಗೊಂಡಿದ್ದೆ ಮತ್ತೆ ಇದೇ ಅಂಗಡಿ ತಗೊಂಡಿದ್ದೀನಿ ಬನ್ನಿ ಗೈಸ್ ಫೈನಲಿ 2 ಓರಿಯೋ ಬಿಸ್ಕೆಟ್ ತಗೊಂಡಿದ್ದೀನಿ ಈ ಒಂದು ಬಿಸ್ಕೆಟ್ನ ಸೇಲ್ ಮಾಡಕ್ಕೆ ಹೋಗ್ತಿದ್ದೀನಿ ಬನ್ನಿ ಹಾಯ್ ಬ್ರೋ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದ್ದೀನಿ ಅಲ್ಲ ಯೂಟ್ಯೂಬ್ ಬ್ಲಾಗ್ಸ್ ₹1 ಇರೋದನ್ನ ₹1000 ಕನ್ವರ್ಟ್ ಮಾಡಬೇಕು ಅದಕ್ಕೆ ಈ ಬಿಸ್ಕೆಟ್ ಪ್ರೈಸ್ ₹10 ಇದೆ ನಿಮಗೆ ₹20 ಮಾಡ್ತೀನಿ ತಗೊಂತೀರಾ ಇದು ಹಾಂ ಅಲ್ಲಿ ಅಂಗಡಿಯಲ್ಲಿ ₹10 ಸಿಗುತ್ತೆ ಬ್ರೋ ಚಾಲೆಂಜ್ ಬ್ಲಾಗ್ ಮಾಡ್ತೀನಿ ಕನ್ವರ್ಟ್ ಮಾಡ್ಬೇಕಂತ ತಗೊಳಲ್ಲ ಗೈಸ್ ಫೈನಲಿ ರಿಜೆಕ್ಟ್ ಆಗಿದೆ ಬನ್ನಿ ಇನ್ನೊಂದು ಟ್ರೈ ಮಾಡೋಣ ಬನ್ನಿ ಗೈಸ್ ಈ ಒಂದು ಓರಿಯೋ ಬಿಸ್ಕೆಟ್ಗೆ 2 ರಿಜೆಕ್ಷನ್ ಆಗಿದೆ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ಬನ್ನಿ ಗೈಸ್ ಯಾರು ತಗೊಳ್ತಾರ ಇಲ್ಲ ಗೊತ್ತಿಲ್ಲ ₹1 ಇರೋದನ್ನ ₹1000 ಮಾಡಬೇಕು 1 ತಾಸಲ್ಲಿ ಈ ಬಿಸ್ಕೆಟ್ ₹10 ಇದೆ ನಿಮಗೆ ₹20 ಮಾಡ್ತಿದ್ದೀನಿ ತಗೊಂತೀರಣ್ಣ ₹10 ಬಿಸ್ಕೆಟ್ ಅದು ನಿಮಗೆ ₹20 ಮಾಡ್ತಿದ್ದೀನಿ ಅಣ್ಣ ತಗೊಂತೀರಣ್ಣ ಟೋಟಲ್ ಆಗಿ 2 ರಿಜೆಕ್ಟ್ ಆಗಿದೆ ಬನ್ನಿ ಟ್ರೈ ಮಾಡೋಣ ಸಿಕ್ಕರೆ ಸಿಗ್ಬೋದು ಹೇಗಾದ್ರೂ ಮಾಡಿ ₹20 ಮಾರಲೇಬೇಕು ಗೈಸ್ ಬನ್ನಿ ಗೈಸ್ ಇದನ್ನ ಸೇಲ್ ಮಾಡಕ್ಕೆ ತುಂಬಾ ಟ್ರೈ ಪಡ್ತಿದ್ದೀನಿ ಆದ್ರೆ ಯಾರು ತಗೊಂತಿಲ್ಲ ಟ್ರೈ ಮಾಡೋ ಮನೆ ಅಲ್ಲೊಂದು ಗುಂಪಿದೆ ಅಲ್ಲಿ ಗುಂಪು ತೋರ್ಸ ಆ ಗುಂಪಿದೆ ಆ ಒಂದು ಗುಂಪಿಗೆ ಕೇಳೋ ಮನೆಗೆ ತಗೊಂತಾರೆ ಇಲ್ಲ ಇದು ಬಿಸ್ಕೆಟ್ ಇರೋದು ₹10 ನಿಮಗೆ ₹20 ಮಾಡ್ತೀನಿ ತಗೊಂತೀರ ಬ್ರೋ 1 ಅವರಲ್ಲಿ ₹1 ₹1000 ಕನ್ವರ್ಟ್ ಮಾಡಬೇಕು ಆ ರೀತಿ ಒಂದು ಮಾಡ್ತಿದ್ದೀನಿ ತಗೊಂತೀರಾ ಗೈಸ್ ಫೈನಲಿ ತಗೊಂತಿದ್ದಾರೆ ಥ್ಯಾಂಕ್ಸ್ ಬ್ರೋ ನಿಮ್ಮ ಹೆಸರು ಸುರೇಶ್ ಅಂತ ಸುರೇಶ ಈ ರೀತಿ ಮಾಡೋಣ ಬನ್ನಿ ಗೈಸ್
ಗೈಸ್ ಹೇಗಾದ್ರೂ ಮಾಡಿ ಒಂದು 40 rupees ಗೇನ್ ಮಾಡ್ಬಿಟ್ರೆ ಇದರಿಂದ ಟ್ರೇಡ್ ಮಾಡ್ಬೋದು ಗೈಸ್. ಟ್ರೇಡ್ ಅಂದ್ರೆ ವ್ಯಾಪಾರ ಮಾಡ್ಬೋದು ಬನ್ನಿ. ಹಾಯ್ ಬ್ರೋ, ಚಾಲೆಂಜ್ ವಿಡಿಯೋ ಇದು 10 rupees ಇದೆ, 20 rupees ಮಾಡ್ತೀನಿ, ತಗೊಂತೀರಾ ಬ್ರೋ? ತಗೊಂತೀರಾ ಗೈಸ್? ಫೈನಲಿ ತಗೊಂಡು ಒಪ್ಕೊಂಡಿದ್ದಾರೆ ಗೈಸ್. ಈ ಒಂದು ಓರೆ ಬಿಸ್ಕೆಟ್ ಈ ಕಡೆ ಬಾ. ಕ್ಯಾಶ್ ಕೊಡೋ ಕಾಣ್ತಿದ್ದಾರೆ, ಕ್ಯಾಶ್ ಕೊಡ್ತಾರ ಅನ್ಸುತ್ತೆ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಗೈಸ್. ಬನ್ನಿ ಗೈಸ್, ಈ ಒಂದು 40 rupees ಅಲ್ಲೇ ಪ್ರಾಡಕ್ಟ್ ತಗೊಂಡು ಅದನ್ನ ಸೇಲ್ ಮಾಡ್ಬೇಕು ಬನ್ನಿ. 2 ಬಿಸ್ಕೆಟ್ ನ ಮಾರಿ 20 rupees ಒಟ್ಟಿನಲ್ಲಿ 40 rupees ಗೇನ್ ಮಾಡಿದೀನಿ. ಬನ್ನಿ, ಈ ಒಂದು 40 rupees ಅಲ್ಲಿ ಏನೇನ್ ಮಾಡ್ಬೋದು, ಏನ್ ಮಾಡ್ಬೋದು 40 rupees ಅಲ್ಲಿ ಗೈಸ್? ಒಂದು ಐಡಿಯಾ ಇದೆ ಬನ್ನಿ. ಇವಾಗ ಪೆನ್ ಇರೋ ಅಮೌಂಟ್ ಅಲ್ಲಿ ಪೆನ್ ತಗೊಂಡು ಅದನ್ನ ಸೇಲ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಆ ಸೇಲ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಸೇಲ್ ಅಂತೂ ಪಕ್ಕ ಮಾಡ್ತೀನಿ ಗೈಸ್. ಸದ್ಯಕ್ಕೆ ಪೆನ್ ತಗೊಂಡು ಬನ್ನಿ. ಒಂದು 20 ರೂಪಾಯಲ್ಲಿ ಈ ಒಂದು 5 ಪೆನ್ ತಗೊಂಡಿದ್ದೀನಿ, ಒಂದು ಪೆನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಬನ್ನಿ, ಇದನ್ನ ಸೇಲ್ ಮಾಡ್ಬೇಕು. ಸೇಲ್ ಮಾಡಿ ಯಾವ ರೀತಿ 1 ರೂಪಾಯಿ 1000 ರೂಪಾಯಿ ಕನ್ವರ್ಟ್ ಮಾಡ್ಬೇಕು. ಬೇಗ ಬೇಗ ಬನ್ನಿ, ಎಷ್ಟು ಟೈಮ್ ಇಲ್ಲ, ಟೈಮ್ ತುಂಬಾ ಕಡಿಮೆ ಇದೆ. ಬನ್ನಿ, 5 ಪೆನ್ನಲ್ಲಿ 1 ಪೆನ್ ಸೇಲ್ ಮಾಡ್ಬೇಕು ಗೈಸ್. ಇದು ಆಕ್ಚುಲಿ ಪ್ರೈಸ್ ಇರೋದು 5 rupees. ಬಿಸ್ನೆಸ್ ಅಲ್ಲಿ ಯಾವಾಗ ಸುಳ್ಳು ಹೇಳ್ತಿರ್ಬೇಕು ಗೈಸ್. ಇಲ್ಲ ಬಿಸ್ನೆಸ್ ಆಗೋದು ತುಂಬಾ ಕಷ್ಟ ಇದೆ. ಇದನ್ನ 15 rupees ಸೇಲ್ ಮಾಡ್ತೀನಿ. ಯಾರ್ಯಾರು ತಗೊಂತಾರೆ ನೀವೇ ನೋಡ್ತಾರೆ ಬನ್ನಿ ಗೈಸ್. ಅಲ್ಲಿ ಯಾರು ಇದ್ದಾರೆ ಸೇಲ್ ಮಾಡೋಣ ಬನ್ನಿ. ಎಷ್ಟು ತಗೊಂತಾರೆ ಗೊತ್ತಿಲ್ಲ. ಚಾಲೆಂಜ್ ಲಾಗ್ 1 ರೂಪಾಯಿ ಇರೋದನ್ನ 1000 rupees ಕನ್ವರ್ಟ್ ಮಾಡ್ಬೇಕು. ಆ ರೀತಿ ಮಾಡ್ತಿದ್ದೆ. ಈ ಪೆನ್ 10 rupees ಇದೆ, ನಿಮ್ಗೆ 15 rupees ಮಾಡ್ತೀನಿ, ತಗೊಂತೀರಾ? ವಿಡಿಯೋ ಬಂದ್ ಮಾಡಿ ಗೈಸ್. ಪೆನ್ನ ಸೇಲ್ ಮಾಡಕ್ ಹೋಗಿದ್ದೆ, ಅಲ್ಲಿ ನೋಡಿದ್ರೆ ನಾನು 10 rupees ತಗೊಂಡಿದ್ದೀನಿ, 15 rupees ಮಾಡ್ತೀನಿ ಅಂದ್ರೆ ಯಾರು ಕೊಡಲ್ಲ ಗೈಸ್. ಅದಕ್ಕೆ ಫಾರ್ ಎಕ್ಸಾಂಪಲ್ ಅಲ್ಲಿ ಹೇಳಿದ್ರು ಕೂಡ ವಿಡಿಯೋ ಕಟ್ ಮಾಡಿ ಹೇಳಿದ್ರು. ಅದಕ್ಕೆ ಈ ಪೆನ್ನ 15 rupees ಮಾಡ್ತೀನಿ. ಎಷ್ಟು ತಗೊಂಡೆ ಏನಂತ ಹೇಳಲ್ಲ, ಓನ್ಲಿ 15 rupees ಮಾಡ್ತೀನಿ. ಯಾರೆಲ್ಲ ತಗೊಂತಾರೆ ನೋಡೋಣ ನನಗೆ. 5 ಪೆನ್ ಇದೆ, 5 ಪೆನ್ ಮಾರಿ ಇನ್ನ ಸೇಲ್ ಮಾಡ್ಬೇಕು ಬನ್ನಿ ಗೈಸ್. ಪಬ್ಲಿಕ್ ಅಲ್ಲಿ ಲಾಗ್ ಮಾಡೋದು ತುಂಬಾ ಕಷ್ಟ, ಅದರಲ್ಲಿ ಚಾಲೆಂಜ್ ಲಾಗ್ ಮಾಡೋದು ಅದು ತುಂಬಾ ಕಷ್ಟ. ಯಾಕಂದ್ರೆ ಕೆಲವೊಬ್ರು ರೆಸ್ಪಾನ್ಸ್ ಮಾಡ್ತಾರೆ, ಕೆಲವೊಬ್ರು ರೆಸ್ಪಾನ್ಸ್ ಮಾಡಲ್ಲ, ಕೆಲವೊಬ್ರು ನಾವು ಕನ್ವಿನ್ಸ್ ಮಾಡೋದು ಒಪ್ಕೋತಾರೆ ಗೈಸ್. ಅದಂತೂ ಬಹಳ ಕಷ್ಟ ಇದೆ. ಬನ್ನಿ, ನಾನು ಯಾವ ರೀತಿ ಒಂದು 1000 ರೂಪಾಯಿನ ರೀಚ್ ಮಾಡ್ತೀನಿ. ಟಾರ್ಗೆಟ್ ಕಷ್ಟ ಇದೆ, ಆದ್ರೂ ಟಾರ್ಗೆಟ್ ರೀಚ್ ಮಾಡೇ ಮಾಡ್ತೀನಿ. ನೋಡ್ತಾರೆ ಗೈಸ್ ಎಷ್ಟು ರೀಚ್ ಮಾಡ್ತೀನಿ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಒಂದು ಪೆನ್ ಸೇಲ್ ಮಾಡೋಣ ಬನ್ನಿ ಗೈಸ್. ತಗೋತಾರೆ ಎಲ್ಲ ನೋಡ್ತಾರೆ ಬನ್ನಿ ಬ್ರೋ. ಒಂದು ವಿಡಿಯೋ ಮಾಡ್ತಿದ್ದೀನಿ ಯೂಟ್ಯೂಬ್ ಅಲ್ಲಿ, ಚಾಲೆಂಜ್ ವಿಡಿಯೋ. ಈ ಒಂದು ಪೆನ್ನಿಗೆ 15 rupees ಮಾಡ್ತಿದ್ದೀನಿ, ತಗೊಂತೀರಾ? ರಿಜೆಕ್ಟ್ ಮಾಡಿದ್ದಾರೆ. ಇರ್ಲಿ ಬನ್ನಿ ಗೈಸ್, ಇನ್ನ ತುಂಬಾ ಟೈಮ್ ಇದೆ. ತುಂಬಾ ಅಂದ್ರೆ ಇನ್ನು 30 minutes ಇದೆ. 30 minutes ಎಲ್ಲ ಬೇಗ ಸೇಲ್ ಮಾಡೋಣ ಬನ್ನಿ ಗೈಸ್. ರಿಜೆಕ್ಟ್ ಆಗಿದೆ, ರಿಜೆಕ್ಟ್ ಇದೆ, ಆಗುತ್ತೆ. ಬಿಸ್ನೆಸ್ ಅಂದ್ರೆ ರಿಜೆಕ್ಟ್ ಆಗುತ್ತೆ, ಒಬ್ರು ತಗೊಂತಾರೆ. ಬನ್ನಿ ಹೋಗೋಣ. ತುಂಬಾ ಅಂದ್ರೆ ತುಂಬಾ ರಿಜೆಕ್ಟ್ ಆಯ್ತು. ಪೆನ್ ತಗೊಂಡಿದ್ದೀನಿ, ಪೆನ್ನಿಂದ ಏನು ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಯಾಕಂದ್ರೆ ನನಗಂತೂ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಸೇಲ್ ಮಾಡ್ಬೇಕು ಬನ್ನಿ. ಅಲ್ಲಿ ಯಾರೋ ನಡ್ಕೊಂಡ್ ಬರ್ತಿದ್ದಾರೆ, ಸೇಲ್ ಮಾಡೋಣ. ಸರ್ 1 ನಿಮಿಷ ಸರ್, ಒಂದು ವಿಡಿಯೋ ಮಾಡ್ತಿದ್ದೀನಿ, ಚಾಲೆಂಜ್ ಲಾಗ್. ಅಂದ್ರೆ ಈ ಪೆನ್ 15 rupees ಮಾಡ್ತಿದ್ದೀನಿ ಸರ್, ತಗೊಂತೀರಾ ಸರ್? ಚಾಲೆಂಜ್ ಲಾಗ್ ಮಾಡ್ತಿದ್ದೀನಿ. ಅಂದ್ರೆ 1 ರೂಪಾಯಿ ಇರೋದನ್ನ 1000 rupees ಕನ್ವರ್ಟ್ ಮಾಡ್ಬೇಕು. ಆ ರೀತಿ ಮಾಡಿ ಇಲ್ಲಿ ಈವರೆಗೆ ಬಂದಿದ್ದೀನಿ, ಪೆನ್ವರೆಗೂ. ಇದನ್ನ 15 rupees ಮಾಡ್ತಿದ್ದೀನಿ. ನಾನು 10 rupees ತಗೊಂಡಿದ್ದೀನಿ. ಅಲ್ಲ, ನಂಬರ್ ಯಾರು ಇದನ್ನ? ಈ ಪೆನ್ ತಗೊಂಡಾಗಿಂದ ರಿಜೆಕ್ಷನ್ ಮೇಲೆ ರಿಜೆಕ್ಷನ್ ಆಗ್ತಿದೆ. ಹೇಗಾದ್ರೂ ಮಾಡಿ ಪೆನ್ ಸೇಲ್ ಮಾಡ್ಲೇಬೇಕು. ಯಾವ ರೀತಿ ಸೇಲ್ ಮಾಡ್ತೀನಿ ನೀವು ಕೂಡ ನೋಡ್ತಾ ಇರಿ ಗೈಸ್. 15 rupees ಪೆನ್ ಅಂದ್ರೆ ಯಾರು ನಂಬ್ತಾನೆ ಇಲ್ಲ, ತಗೊಳ್ತಾನೆ ಇಲ್ಲ. ನನಗೆ ಕ್ರಾಸ್ ಕ್ವಶನ್ ಆಗ್ತಿದ್ದಾರೆ, ಹೆಂಗ್ ನಂಬ್ತೀನಿ ಅಂತ. ಅದಕ್ಕೆ ಈ ಒಂದು ಪೆನ್ 10 rupees ಮಾರೋಣ, ತಗೊಂತಾರೆ ಎಲ್ಲ ನೋಡೋಣ ಗೈಸ್. ಈ ಪೆನ್ ತಗೊಂಡಾಗಿಂದ ತುಂಬಾ ಸೇಲ್ ಮಾಡ್ತೀನಿ, ಯಾರು ತಗೋತಾನೆ ಇಲ್ಲ. ಹೇಗಾದ್ರೂ ಮಾಡಿ ಸೇಲ್ ಮಾಡ್ಲೇಬೇಕು ಗೈಸ್. ಬನ್ನಿ ಸೇಲ್ ಮಾಡೋಣ. ಹಾಯ್ ಅಣ್ಣ, ಒಂದು ವಿಡಿಯೋ ಮಾಡ್ತಿದ್ದೆ. ಈ ಪೆನ್ನು ಫುಲ್ ಸ್ಮೂತ್ ಬರೆಯುತ್ತೆ, ಲೈಟ್ ವೇಟ್ ಪೆನ್ ಇದೆ. ಈ ಪೆನ್ ಮಾಡ್ತಿದ್ದೀನಿ, 15 rupees ಮಾಡ್ತಿದ್ದೀನಿ ಅಣ್ಣ, ತಗೊಂಡಿರಾ? ಫುಲ್ ಲೈಟ್ ವೇಟ್ ಇರುತ್ತೆ ಅಣ್ಣ, ಎಷ್ಟೇ ಬರೆದ್ರು ಏನು ಫೀಲ್ ಅನ್ಸಲ್ಲ. ಬೇರೆ ಪೆನ್ ತರ ಎಷ್ಟು ಬರೆದ್ರು ಕಾಟ ಕೊಡಲ್ಲ, ಆರಾಮ್ ಈಸಿ ಇರುತ್ತೆ ಪೆನ್. 5 rupees 5 rupees ಹೌದು, 15 rupees ಮಾಡ್ತಿದ್ದೀನಿ. ಚೆನ್ನಾಗಿರುತ್ತೆ ಬರೆಯೋದಕ್ಕೆಲ್ಲ. ತಗೊಂತೀರ? 10 rupees ಗೈಸ್. ಫೈನಲಿ 10 rupees ಕೊಡ್ತಿದ್ದಾರಂತೆ. ಓಕೆ ಅಣ್ಣ, ಕೊಡಿ. ಇನ್ನೊಂದು ಪೆನ್ ತಗೊಂಬೇಡ ಗೈಸ್. ಇನ್ನೊಂದು ಪೆನ್ ಸೇಲ್ ಮಾಡ್ತಿದ್ದೀನಿ, ಚೇಂಜ್ ಇಲ್ಲ ಅದಕ್ಕೆ. ಥ್ಯಾಂಕ್ಸ್, ಥ್ಯಾಂಕ್ ಯು ಅಣ್ಣ. ಗೈಸ್ 15 rupees ಮಾರಬೇಕಿತ್ತು, ಫೈನಲಿ 10 rupees ಮಾರಿ 20 rupees ಅರ್ನ್ ಮಾಡಿದ್ದೀನಿ. ಇನ್ನ ಏನ್ ಹೇಳಂದ್ರು, ಎಷ್ಟು ಪೆನ್ ಇದೆ ನಮ್ಗೋದ್ರೆ? ಇನ್ನ 2 ಪೆನ್ ಇದೆ. ಆ ಒಂದು 2 ಪೆನ್ಗೆ ಒಂದೊಂದನ್ನ 50 rupees ಮಾರಬೇಕು. ಅದು ಮಾರಿ ಅದರಿಂದ ಮತ್ತೆ ಬೇರೆ ಸಾಮಾನು ತಗೊಂಡು ಬನ್ನಿ ಗೈಸ್. ಬಿಸ್ನೆಸ್ ಅಲ್ಲಿ ಒಂದು ಮಾತಿದೆ ಗೈಸ್, ಪ್ರಾಫಿಟ್ ಮಾಡ್ಕೋಬೇಕು ಹೊರತು ಲಾಸ್ ಮಾಡ್ಕೋಬಾರ್ದು. 5 rupees ತಗೊಂಡಿದ್ದೆ, ಅದನ್ನ ಡಬಲ್ ಆಗಿ 10 rupees ಮಾರಿದ್ದೀನಿ. ನಾನು ತ್ರಿಬಲ್ ಅಂತ ಅನ್ಕೊಂಡಿದ್ದೆ, ನೋಡಿದ್ರೆ 5 rupees ಎಕ್ಸ್ಟ್ರಾ ಅಷ್ಟೇ ಕೊಟ್ಟಿದ್ದಾರೆ. ಬನ್ನಿ ಇನ್ನ ಬೇಗ ಬೇಗ ಗೈಸ್. ನೋಡಿ 3 ಪೆನ್ ಇದೆ ಗೈಸ್, ಟಕ ಮಾರ್ಬೇಕು. ಯಾರು ಅಂತ ಗೊತ್ತಿಲ್ಲ, ಹಲೋ ಬರ್ತಿದ್ದಾರೆ, ಬನ್ನಿ ಗೈಸ್ ಕೇಳೋಣ. ಹಾಯ್ ಬ್ರೋ. ಈ ಪೆನ್ನು ಸೇಲ್ ಮಾಡ್ತಿದ್ದೀನಿ. ಈ ಪೆನ್ ಏನ್ ವಿಶೇಷತೆ ಅಂದ್ರೆ ಫುಲ್ ಸ್ಮೂತ್ ಆಗಿ ಬರೆಯುತ್ತೆ, ಲೈಟ್ ವೇಟ್ ಇದೆ.
10 ರೂಪೀಸ್ ಪೆನ್ ಇದೆ, 15 ರೂಪೀಸ್ ಮಾಡ್ತಿದ್ದೀನಿ ಬ್ರೋ, ತಗೊಂತೀರಾ? ಹೌದಾ? ಫುಲ್ ಯಾವ್ದೇ ರೀತಿ ಬರೆದ್ರು ಸ್ಟ್ರೆಸ್ ಆಗಲ್ಲ, ಸ್ಮೂತ್ ಆಗಿ ಹೋಗುತ್ತೆ. और अभी तो रुको, क्लाइमैक्स अभी बाकी है. ಗೈಸ್ ಫೈನಲಿ ರಿಜೆಕ್ಟ್ ಆಗಿದೆ. ಬನ್ನಿ ಗೈಸ್ ಇನ್ನೊಂದ್ಸಲ ಟ್ರೈ ಮಾಡೋಣ, ಬೇರೆ ಕಡೆ ಎಲ್ಲ ಸೇಲ್ ಮಾಡೋಣ. ಥ್ಯಾಂಕ್ಸ್ ಬ್ರೋ. ಗೈಸ್ ಪೆನ್ ತಗೊಂಡಿಲ್ಲ ಅಂದ್ರೆ ಒಂದು ಒಳ್ಳೆ ಮಾತಂದಿದ್ದಾರೆ, ಆಲ್ ದ ಬೆಸ್ಟ್ ಅಂತ. ಇದರಿಂದಾನೇ ಮತ್ತೆ ಮೂವ್ ಆಗೋಣ. ಬನ್ನಿ ಗೈಸ್, ಇದನ್ನ ಹೇಗಾದ್ರೂ ಮಾಡಿ ಸೇಲ್ ಮಾಡಲೇಬೇಕು, ಇದರಿಂದ ನಾವು ಬೇರೆ ಒಂದು ಪ್ರಾಡಕ್ಟ್ ನ ತಗೊಳ್ಳೇಬೇಕು. ಬನ್ನಿ, ಅಲ್ಲಿ ಯಾರು ಬರ್ತಿದ್ದಾರೆ, ಸೇಲ್ ಮಾಡೋಣ, ಬೇಗ ಬೇಗ ಸೇಲ್ ಮಾಡೋಣ. ಬನ್ನಿ ಗೈಸ್. ಹಾಯ್ ಬ್ರೋ. ಬ್ರೋ ಈ ಪೆನ್ ಸೇಲ್ ಮಾಡ್ತಿದ್ದೀನಿ, ಸ್ಮೂತ್ ಆಗಿ ಬರೆಯುತ್ತೆ, ಲೈಟ್ ವೇಟ್ ಇದೆ. ಇದನ್ನ 15 ರೂಪೀಸ್ ಮಾಡ್ತಿದ್ದೀನಿ ಬ್ರೋ, ತಗೊಂತೀರಾ? ಹೌದಾ? ಎಲ್ಲ ಚೆನ್ನಾಗಿ ಬರೆಯುತ್ತೆ ಬ್ರೋ. ಎಷ್ಟು ಅಸೈನ್ಮೆಂಟ್ ಏನೋ ವರ್ಕ್ ಇದ್ರು ಸ್ಮೂತ್ ಆಗಿ ಬರೆಯುತ್ತೆ. ರಿಜೆಕ್ಟ್ ಮಾಡಿದ್ರೆ ಗೈಸ್, ಸೆಕೆಂಡ್ ರಿಜೆಕ್ಷನ್ ಇರ್ಲಿ, ಟ್ರೈ ಮಾಡೋಣ ಗೈಸ್, ಮುಂದೆ ಸಿಕ್ಕರೆ ಸಿಗ್ಬೋದು. ಓಕೆ ಓಕೆ ಬನ್ನಿ ಗೈಸ್. ನಾವು ನೋಡಿದ್ರೆ ರೋಡಲ್ಲಿ ಕಳ್ಳನ ಮಕ್ಕಳ ಕ್ಯಾಮ್ರಾ ಹಿಡ್ಕೊಂಡು ಓಡಾಡ್ತಿದೀವಿ. ಕೆಲವೊಬ್ರು ವಿಡಿಯೋದಲ್ಲಿ ಬರ್ತಾರೆ, ಕೆಲವೊಬ್ರು ಬರಲ್ಲ. ಆದ್ರೂ ಟ್ರೈ ಮಾಡೋಣ ಬನ್ನಿ, ಹೇಗಾದ್ರೂ ಮಾಡಿ ಸೇಲ್ ಮಾಡ್ಲೇಬೇಕು ಗಾಯ್ಸ್. ಇದೊಂದು ಚಾಲೆಂಜು, ಈ ಚಾಲೆಂಜ್ ಕಂಪ್ಲೀಟ್ ಮಾಡ್ಲೇಬೇಕು. ಅಲ್ಲಿ ಯಾರೋ ಬರ್ತಿದ್ದಾರೆ, ಅವ್ರನ್ನ ಕ್ಯಾಚ್ ಹಾಕೊಂಡು ಬನ್ನಿ. ನಾವ್ ಹೇಳೋ ತರ ಅವ್ರು ಕನ್ವಿನ್ಸ್ ಆಗ್ತಾರಾ ಇಲ್ವಾ ನನಗಂತೂ ಗೊತ್ತಿಲ್ಲ. ಕನ್ವಿನ್ಸ್ ಮಾಡಿ ಹೇಗಾದ್ರೂ ಮಾಡಿ ಒಂದು ಪೆನ್ ಸೇಲ್ ಮಾಡ್ಬೇಕು. ಬನ್ನಿ ಗೈಸ್, ಅಲ್ಲೂ ಬರ್ತಿದ್ದಾರೆ, ಅಲ್ಲೂ ಬರ್ತಿದ್ದಾರೆ, ಬನ್ನಿ. ಹಾಯ್ ಬ್ರೋ. ಒಂದು ನಿಮಿಷ ಬ್ರೋ, ಒಂದು ಈ ಪೆನ್ ಸೇಲ್ ಮಾಡ್ತಿದ್ದೀನಿ. ಈ ಪೆನ್ನು ಚೆನ್ನಾಗಿ ಸ್ಮೂತ್ ಆಗಿ ಬರೆಯುತ್ತೆ, ಲೈಟ್ ವೇಟ್ ಕೂಡ ಇದೆ. ಈ ಪೆನ್ನು 10 ರೂಪೀಸ್ ಇದೆ ಬ್ರೋ, ನಿಮಗೆ 15 ರೂಪೀಸ್ ಮಾಡ್ತಿದ್ದೀನಿ, ತಗೋತೀರಾ? ಒಂದು ಚಾಲೆಂಜ್ ಲಾಗ್ ಮಾಡ್ತಿದ್ದೀನಿ, ತಗೋತೀರಾ ಬ್ರೋ? ಬ್ರೋ ಗೈಸ್ ಫೈನಲಿ ಒಪ್ಕೊಂಡಿದ್ದಾರೆ, ತುಂಬಾ ಥ್ಯಾಂಕ್ಸ್. 15 ರೂಪೀಸ್. ಹೌದು, ಬಟರ್ಫ್ಲೈ ಇದೆಯಲ್ಲ, ಸೇಮ್ ಅದೇ ತರ ಬಟರ್ಫ್ಲೈ ತರನೇ ಬರೆಯುತ್ತೆ, ಫುಲ್ ಸ್ಮೂತ್ ಆಗಿ ಬರೆಯುತ್ತೆ. ತಗೊಂತೀರಾ ಗೈಸ್? ತಗೊಂತೀನಿ ಅಂತ ಹೇಳಿ ಮತ್ತೆ ರಿಜೆಕ್ಟ್ ಮಾಡ್ಬಿಟ್ರು. ಗೈಸ್ ಪೆನ್ನಿನ ಮಾರ್ಕೆಟ್ ತುಂಬಾ ಲೋ ಇದೆ ಗೈಸ್. ಪೆನ್ ತಗೊಂಡಾಗಿಲ್ಲ, ಕೆಲವೊಬ್ರು ತಗೊಂಡಿದ್ದಾರೆ, ಕೆಲವೊಬ್ರು ತಗೊಂಡಿಲ್ಲ. ಆ ರೀತಿ ಒಂದು ಸಿಚುವೇಶನ್ ಆಗಿದೆ ಗೈಸ್. ಅಲ್ಲೊಬ್ರು ಯಾರೋ ಕುಂತಿದ್ದಾರೆ, 2 ಪೆನ್ ಆಗಿದೆ, 2ಕ್ಕಿಂತ ಜಾಸ್ತಿ ಮೂನೇ ಆಗ್ತಿಲ್ಲ, ಯಾಕೋ ಗೊತ್ತಿಲ್ಲ. 15 ರೂಪೀಸ್ ಅಂತಿದ್ದೀನಿ, ಯಾರು ತಗೊಳಕ್ ಟ್ರೈನೇ ಮಾಡ್ತಿಲ್ಲ. ಬನ್ನಿ, ಇದೊಂದು ಕೊನೆಯದಾಗಿ ಒಂದು ಪೆನ್ ಸೇಲ್ ಮಾಡೋ ಮನೆಗೆ. ಈ ಪೆನ್ನು 10 ರೂಪೀಸ್ ಇದೆ, ಆರಾಮಾಗಿ ಸ್ಮೂತ್ ಆಗಿ ಬರೆಯುತ್ತೆ, ಲೈಟ್ ವೇಟ್ ಕೂಡ ಇದೆ. ನಿಮಗೆ 15 ರೂಪೀಸ್ ಮಾಡ್ತಿದ್ದೀನಿ, ತಗೊಂತೀರಾ? ಚೆನ್ನಾಗಿ ಬರೆಯುತ್ತೆ, ಇದೇನಾ? ಸ್ಮೂತ್ ಆಗಿ ಬರೆಯುತ್ತೆ. ಎಷ್ಟು ಇದೇನಾ? ಈ ಪೆನ್ ಬಿಸ್ನೆಸ್ ತಗೊಂಡಾಗಿಂದ ಕೆಲವೊಬ್ರು ತಗೊಂಡಿದ್ರು, ಕೆಲವೊಬ್ರು ತಗೊಳಕ್ ಆಗಲ್ಲ ಗೈಸ್. ಯಾಕಂದ್ರೆ ಆ ರೀತಿ ಒಂದು ಸಿಚುವೇಶನ್ ಇತ್ತು ಗೈಸ್. ಫೈನಲಿ ಆ ಒಂದು ಪೆನ್ ಅಲ್ಲಿಗೆ ಡ್ರಾಪ್ ಮಾಡಿ ಇವಾಗ ಕೆಲಸ ಕೇಳೋ ಒಂದು ಪ್ಲಾನ್ ಯೋಚನೆ ಮಾಡಿದೀನಿ. ಆ ಒಂದು ಪ್ಲಾನ್ ಎಷ್ಟು ವರ್ಕ್ ಆಗುತ್ತೆ ನನಗಂತೂ ಗೊತ್ತಿಲ್ಲ. ಬನ್ನಿ ಟ್ರೈ ಮಾಡೋಣ ಗೈಸ್. ಅಲ್ಲೊಂದು ಟೀ ಅಂಗಡಿ ಇದೆ, ಅಲ್ಲಿ ಹೋಗಿ ಕೇಳ್ತೀನಿ ಕೆಲಸ ಕೊಡ್ತಾರಾ ಇಲ್ವಾ, ನೀವೇ ನೋಡ್ತಾರೆ ಗೈಸ್. ಬನ್ನಿ ಅಣ್ಣ, ಒಂದು ವಿಡಿಯೋ ಮಾಡ್ತಿದ್ದೀನಿ, ಅಲ್ಲಿ ನಿಮ್ಮ ಹತ್ರ ಏನಾದ್ರು ಕೆಲಸ ಇದ್ರೆ ಕೊಡ್ತೀರಣ್ಣ? ಕೆಲಸ ಮಾಡ್ತೀನಿ, ಅದಕ್ಕೆ ಎಷ್ಟು ಅಮೌಂಟ್ ಅಂತ ಕೊಡ್ತೀರಾ? ಅದು ಏನಾದ್ರು ಈ ಕೆಲಸ ಇದ್ರೆ ಹೇಳಿ, ಮಾಡ್ತೀನಿ. ಅಲ್ಲ, ಏನಾದ್ರು ಟೀ ಕೊಡೋದಿರ್ಲಿ ಅಂತಾವು, ನಿಮಗೆ ಎಷ್ಟಾಗುತ್ತೆ ಅಷ್ಟು ಕೊಡ್ರಿ. 1 ರೂಪಾಯಿ ಕೊಡ್ರಿ, 10 ರೂಪಾಯಿ ಕೊಡ್ರಿ. ಫೈನಲಿ ರಿಜೆಕ್ಟ್ ಮಾಡಿದ್ದಾರೆ. ಬನ್ನಿ ಇನ್ನೊಂದು ಶಾಪಿಗೆ ಕೇಳೋಣ. ಪಾಪ ಇವರೇ ಒಂದು ಕೆಲವು ದಿನ ಆಯ್ತಿಂದ ಸ್ಟಾರ್ಟ್ ಮಾಡಿ, ಅದಕ್ಕೆ ಇವ್ರಿಗೂ ಕೂಡ ಸ್ವಲ್ಪ ಐಡಿಯಾ ಇಲ್ಲ ಅಂತ ಕೆಲಸ ಕೇಳೋದಕ್ಕೆ ರೋಡ್ ಮೇಲೆ ಅಳಿತಿದ್ದೀವಿ. ಕೆಲಸ ಒಂದ್ ಕಡೆ ಹುಡುಕಿದೆ, ಆದ್ರೆ ಪಾಪ ಅವ್ರು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ರು. ಬನ್ನಿ ಬೇರೆ ಬೇರೆ ಕಡೆ ಟ್ರೈ ಮಾಡೋಣ. ಕೆಲಸ ಕೊಡ್ತಾರಾ ಇಲ್ವಾ, ಏನು ಎಷ್ಟು ಕೊಡ್ತಾರ ಅಮೌಂಟ್ ನನಗಂತೂ ಗೊತ್ತಿಲ್ಲ. ಬನ್ನಿ ಕೇಳೋಣ, ಅವ್ರ ಬಾಯಲ್ಲಿ ಕೇಳೋಣ. ಬನ್ನಿ ಗೈಸ್, ಫಸ್ಟ್ ಟೀ ಶಾಪ್ ಅಲ್ಲಿ ಕೆಲಸ ಕೇಳಿದ್ವಿ, ಅಲ್ಲಿ ನೋಡಿದ್ರೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ರು. ಫೈನಲಿ ಯಾವ್ದೋ ಜ್ಯೂಸ್ ಅಂಗಡಿ ಇದೆ ಗೈಸ್, ಜ್ಯೂಸ್ ಅಂಗಡಿ ಮತ್ತೆ ಲಸ್ಸಿ ಅಂಗಡಿ ಇದೆ, ಲಸ್ಸಿ ಶಾಪ್ ಬದಿಯ ಅಂತ ಹೇಳ್ತಾರ ಇಲ್ವಾ ಅಂತ ಹೇಳ್ತಾರ. ಬನ್ನಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ಬನ್ನಿ ಕೇಳೋಣ. ನಿಮ್ಮ ಹತ್ರ ಏನಾದ್ರು ಕೆಲಸ ಇದೆನಾ? ಕಾಮ್ ಕನ್ನಡ ಬರ್ತಣ್ಣ? ಕನ್ನಡ ಕಲೀರಣ್ಣ, ಕನ್ನಡ ಕಲೀರಿ, ಹಿಂದಿ ಕೂಡ ಕಲೀರಿ, ಕನ್ನಡ ಇಲ್ಲಿ ಕನ್ನಡದ ಇದೆಯಲ್ಲ, कन्नड़ मेन काम है क्या? कौन सा? कुछ भी नहीं। क्या सप्लाई करने का काम, क्या वॉश करने का? कुछ भी नहीं। ऑरेंज छिलना का है, मौसमी छिलना का है। हाँ मौसमी थोड़ा रेसिपी ತೆಗೆದಿದೆ। हाँ ಹೇಳ್ರಿ ಅಣ್ಣ. ಗ್ಲಾಸ್ ತೊಳೆದೈತಿ, ಮೌಸಂಬಿ ಐತಿ, ಪೈನಾಪಲ್ ಐತ್ರಿ. ಎಲ್ಲ ಕೆಲಸ ಯಾವ ಕೆಲಸ ಇದೆ? ಕೆಲಸ ಟೇಬಲ್ ಹೊರ್ಸೋದೈತ್ರಿ ಸರ್. ಎಲ್ಲ ಹೇಳ್ರಿ, ಆ ಕೆಲಸ ಮಾಡಿದ್ರೆ ಕೆಲಸ ಕೊಟ್ರೆ ನೀವು 10 ರೂಪಾಯಿ ಕೊಡ್ರಿ, 20 ರೂಪಾಯಿ ಆದ್ರೂ ಕೊಡ್ರಿ. ಅಷ್ಟ್ ಮಾಡ್ದ ಕೊಡ್ತಾರಿ. ಯಾವಿಂದ ಬರ್ತೀರಿ? ಗ್ಲಾಸ್ ತೊಳೆ ಅಂತ ಹಾ ಕೊಡ್ತೀರಾ? ಕೊಡ್ರಿ ಮತ್ತೆ. ಗ್ಲಾಸ್ ತೊಳೆ. ಹಾ ಗೈಸ್ ಫೈನಲಿ ಒಂದ್ ಕೆಲಸ ಕೊಟ್ಟಿದ್ದಾರೆ. ಎಷ್ಟು ಕೊಡ್ತೀರಿ? ತೊಳಿತೀನಿ.
10 ರೂಪಾಯಿ 10 ರೂಪಾಯಿ ಕೊಡ್ತೀನಿ ನೋಡ್ರಿ. 10 ರೂಪಾಯಿ ಕಡಿಮೆ ಆಯ್ತು, 20 ರೂಪಾಯಿ ಕೊಡ್ರಿ. 20 ರೂಪಾಯಿ ಕೊಡ್ತೀನಿ. ಕೊಡ್ತೀರಾ? ಪಕ್ಕನಾ ಗೈಸ್? ಗ್ಲಾಸ್ ತೊಳೆ ಕೆಲಸ ಕೊಟ್ಟಿದ್ದಾರೆ, ಫೈನಲ್ 20 ರೂಪಾಯಿ ಕೊಡ್ತಾರೆ ಅಂದ್ರೆ ಬನ್ನಿ ಗೈಸ್ ಮಾಡೋಣ. ಗೈಸ್ ಒಂದೆರಡು ಗ್ಲಾಸ್ ಇದೆ, ತಂದು ಕೊಡ್ತಿದ್ದಾರೆ, ಕೊಡೋಣ. ಅಣ್ಣ ತೊಳಿಬೇಕು ಇವು ಗೈಸ್, ವಾಶಿಂಗ್ ಅಂತ ಕೊಟ್ಟಿದ್ದಾರೆ, ಬನ್ನಿ ತೊಳೆದು ಒಂದು 20 ರೂಪಾಯಿ ಇಸ್ಕೊಣ ಬನ್ನಿ ಗೈಸ್. ಸ್ಟಾರ್ಟಿಂಗು ಮನೆಯಲ್ಲಿ ನಾವು ಹಾಲು ಕೊಟ್ರೆ ಅದನ್ನ ತೊಳೆಯಲ್ಲ ಗೈಸ್, ಆ ರೀತಿ ಇಲ್ಲಿ ನೋಡಿದ್ರೆ ಚಾಲೆಂಜ್ ಆಗಿ ಮಾಡಿದೀವಿ, ಎಲ್ಲ ಮಾಡ್ಬೇಕು. ಕ್ಲೀನ್ ತೊಳಿತಿದ್ದೀನಿ. ಹಾ ಗೈಸ್, ಫೈನಲಿ ಕಷ್ಟಪಟ್ಟು ಫುಲ್ ವ್ಯವಸ್ಥಿಸಿ ಒಂದೆರಡು ಗ್ಲಾಸ್ ತೊಳ್ತಿದ್ದೀನಿ, ತಗೊಳ್ಳೋಣ. ಗೈಸ್ ಇವ್ರು ಹೇಳ್ದಂಗೆ 2 ಗ್ಲಾಸ್ ತೊಳೆದಿದ್ದೀನಿ ಅಣ್ಣ, 20 ರೂಪಾಯಿ ಕೊಡ್ರಿ. ಗೈಸ್ ಫೈನಲಿ ಒಂದು 20 ರೂಪಾಯಿ ದುಡಿದೀನಿ ಗೈಸ್, ತುಂಬಾ ಕಷ್ಟಪಟ್ಟು ದುಡಿದಿದ್ದೀನಿ ಅಣ್ಣ, ತುಂಬಾ ಥ್ಯಾಂಕ್ಸ್ ಕೆಲಸ ಕೊಟ್ಟಿದ್ದಕ್ಕೆ. ಗೈಸ್ ಬನ್ನಿ, ಎಲ್ಲ ಕಡೆ ಹೋಗುತ್ತೆ ಗೈಸ್. ಇವಾಗ ಒಂದು ಹೋಟ್ಲ್ ಹತ್ರ ಬಂದಿದ್ದೀನಿ, ಅಲ್ಲಿ ಕೆಲಸ ಕೇಳ್ತೀನಿ, ಕೊಡ್ತಾರ ಇಲ್ವಾ ನೋಡೋಣ ಬನ್ನಿ ಗೈಸ್, ಅವ್ರ ಹತ್ರ ಕೇಳೋಣ ಬನ್ನಿ ಗೈಸ್. ಸರ್ ನಮಸ್ತೆ ಗೈಸ್, ಕೇಳೋಣ ಬನ್ನಿ, ಕೆಲಸ ಕೊಡ್ತಾರ ಇಲ್ಲ ಗೊತ್ತಿಲ್ಲ. ಸರ್ ನಿಮ್ಮ ಹತ್ರ ಏನಾದ್ರು ಕೆಲಸ ಇದೆನಾ ಮಾಡೋದು? ಕೆಲಸ ಇದೆ, ಕಟಿಂಗ್ ಮಾಡೋ ಕೆಲಸ ಇದೆ ನೋಡಿ, ತರಕಾರಿ ಕಟಿಂಗ್ ಮಾಡೋದು. ಹೌದಾ ಗೈಸ್, ಕಟಿಂಗ್ ಮಾಡೋ ಕೆಲಸ ಇದೆ ಅಂತ ಕೊಡಿ ಸರ್, ಮಾಡ್ತೀನಿ. ಮಾಡ್ತೀರಾ? ಎಷ್ಟು ಕೊಡ್ತೀರಾ ಅಮೌಂಟು? ಒಂದು 20 ರೂಪಾಯಿ ಕೊಡ್ತೇವೆ. ಗೈಸ್ 20 ರೂಪಾಯಿ ಕೊಡ್ತಾರಂತೆ, ಸ್ವಲ್ಪ ಜಾಸ್ತಿ ಮಾಡಿ ಸರ್. ಜಾಸ್ತಿ ಏನಿಲ್ಲ, ಅಷ್ಟೇ. ಗೈಸ್ 20 ಕೊಡ್ತಾರಂತೆ, ಬನ್ನಿ ಗೈಸ್, ಒಪ್ಕೊಂಡಿದ್ದೀನಿ, ಕೊಡೋಣ ಯಾವ್ದು. ಗೈಸ್ ಅಲ್ಲೇ ಇದೆ ನೋಡಿ ಗೈಸ್, ಅದು ಕಟ್ ಮಾಡಬೇಕು, ಬನ್ನಿ ಕಟ್ ಮಾಡೋಣ. ಗೈಸ್ ಮನೆಯಲ್ಲಿ ಕಟ್ ಮಾಡಿಲ್ಲ, ಇಲ್ಲಿ ಟ್ರೈ ಮಾಡ್ತಿದ್ದೀನಿ ಅಣ್ಣ. ಗೈಸ್ ಅಣ್ಣ ಕೆರೆಟ್ ಕಟ್ ಮಾಡ್ತಿದ್ದೀನ, ಎರಡೈತಾ ಮಾಡಿದ್ದೀನಿ ಅಣ್ಣ, ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಕೊಡೋಣ, ಅಮೌಂಟ್ ಕೊಡೋಣ ಗೈಸ್. ಬನ್ನಿ ಲಾಸ್ಟಿಗೆ ಅಮೌಂಟ್ ಇಸ್ಕೊಂಡು ಟೈಮ್ ಬಂದಿದೆ, ಬನ್ನಿ ಗೈಸ್. ನೋಡಿ ಗೈಸ್ 20 ರೂಪೀಸ್ ಅರ್ನ್ ಮಾಡಿದ್ದೀನಿ ಗೈಸ್, ಟೋಟಲ್ ಆಗಿ ಒಂದು 80 ರೂಪೀಸ್ ಅರ್ನ್ ಮಾಡಿದ್ದೀನಿ. ಈ ಒಂದು ದುಡ್ಡನ್ನ ಯಾರಿಗೆ ಬಡವರೇ ಅದು ಕೊಡಬೇಕು, ಬನ್ನಿ ಗೈಸ್ ಕೊಡೋಣ. ಗೈಸ್ ನಿನ್ನೆ ಒಂದು ಯೂಟ್ಯೂಬಲ್ಲಿ ಒಂದು ಚಾಲೆಂಜ್ ಮಾಡಿದ್ದೆ, 1 ರೂಪಾಯಿ ಇರೋದನ್ನ 1000 ರೂಪೀಸ್ ಕನ್ವರ್ಟ್ ಮಾಡಬೇಕು, ಆ ರೀತಿ ಚಾಲೆಂಜ್ ಮಾಡಿದ್ದೆ ಗೈಸ್. ಫೈನಲಿ ಆ ಒಂದು ಚಾಲೆಂಜಲ್ಲಿ 80 ರೂಪೀಸ್ ಅರ್ನ್ ಮಾಡಿದ್ದೀನಿ. ನಾನು ಅರ್ನ್ ಮಾಡಿದ 80 ರೂಪೀಸ್ನ ಸ್ಟಾರ್ಟಿಂಗ್ ತೊಗೊಳಲ್ಲ ಗೈಸ್, 3 ರೂಪಾಯಿ ಕೊಟ್ಟು ಚಾಕ್ಲೇಟ್ಗೆ ಅವ್ರಿಗೆ ಕೊಡೋ ಅಂತ ಅನ್ಕೊಂಡಿದ್ದೆ. ನೋಡಿದೆ ಅವರು ಹುಡುಕಿದ ಸಿಗಲೇ ಇಲ್ಲ. ಫೈನಲಿ ಇದು ಇಲ್ಲೊಂದು ಅಂಗಡಿ ಇದೆ ಗೈಸ್, ಇದು ಅಂಗಡಿ ಇದೆ, ಈ ಅಂಗಡಿಯವ್ರಿಗೆ ಕೊಡೋಣ, ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೀವು ನೋಡ್ತಾರೆ ಗೈಸ್. ತಾತ ನಮಸ್ತೆ. ನಮಸ್ತೆ ತಾತ. ಸೊ ನಿನ್ನೆ ಒಂದು ಚಾಲೆಂಜ್ ಲಾಗ್ ಮಾಡಿದ್ದೆ, ಒಂದು ವಿಡಿಯೋ ಮಾಡಿದ್ದೆ, ಅದರಿಂದ 80 ರೂಪಾಯಿ ಸಂಪಾದನೆ ಮಾಡಿದ್ದೀನಿ, ಅದನ್ನ ನಿಮಗೆ ಕೊಡ್ತಿದ್ದೀನಿ. ಯಾಕಂದ್ರೆ ಸ್ಟಾರ್ಟಿಂಗು ಇಂಥ ಒಂದು ಅಂಗಡಿಯಿಂದ ಸ್ಟಾರ್ಟ್ ಮಾಡಿದ್ದೆ ನಾನು. 1 ರೂಪಾಯಿ ಚಾಕ್ಲೇಟ್ ಮಾರಿ ಅವ್ರು 3 ರೂಪಾಯಿ ಕೊಟ್ಟಿದ್ರು. ಅದಕ್ಕೆ ಇಂಥ ಅಂಗಡಿ ಯಾವ ರೀತಿ ಕಷ್ಟ ಅಂತ ನನಗೆ ಗೊತ್ತಿದೆ, ಅದಕ್ಕೆ ನಿಮಗೆ ಒಂದು ಕಷ್ಟ ನೋಡಿ 80 ರೂಪಾಯಿ ಕೊಡ್ತಿದ್ದೀನಿ ನಿಮಗೆ, ತಗೊಳ್ಳಿ ತಾತ. ಎಸ್ ಫೈನಲಿ ತೊಗೊಂಡಿದ್ದಾರೆ, ಅದು 60 ಇದೆ, ಇನ್ನೊಂದು 20. ಯಾಕಂದ್ರೆ ನಾನು ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗ ಈ ಒಂದು ಅಂಗಡಿಯಿಂದನೇ ಸ್ಟಾರ್ಟ್ ಮಾಡಿದ್ದು, ಅದಕ್ಕೆ ಈ ಒಂದು ಅಂಗಡಿಯವ್ರು ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಕೊಡೋಣ ಅಂತ ಅನ್ಕೊಂಡಿದ್ದೆ, ಅಲ್ಲಿ ಪಾರ್ಕ್ ಪಕ್ಕ ಒಂದು ಅಂಗಡಿ ಇಟ್ಟಿದ್ರು ಇದೇ ಥರ, ಅವ್ರು ಇರಲಿಲ್ಲ ಅವರು, ಅಂದರೆ ಅವ್ರಿಗೆ ಆ ದುಡ್ಡು ಅವ್ರಿಗೆ ಕೊಡ್ತಿದ್ದೆ, ಅವ್ರಿಲ್ಲಲ್ಲ, ಮತ್ತು ನಿಮಗೆ ಕೊಡ್ತಿದ್ದೀನಿ. ಖುಷಿ ಆಯ್ತಾ ತಾತ? ಗೈಸ್ ಫೈನಲಿ ಎಂತದ ಗೈಸ್ ಫೈನಲಿ ಖುಷಿಯಾಗಿದ್ದಾರೆ. ನಾನು ಅವ್ರಿಗೆ ಕೊಡೋಣ ಅಂತ ಅನ್ಕೊಂಡಿದ್ದೆ, ನೋಡೋಣ ಅವ್ರು ಇಲ್ಲ ಗೈಸ್, ಅದಕ್ಕೆ ಈ ಒಂದು ಚಾಲೆಂಜ್ ಲಾಗ್ನ ಇಲ್ಲೇ ಕೊಟ್ಟಿದ್ದೀನಿ ದುಡ್ದಿದ್ದು. ಗೈಸ್ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಗೈಸ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.